ಹಲೋ, ಇಲ್ಲಿ ಬನ್ನಿ. ಒಳ್ಳೆ ಜಾಬ್ ಅಪರ್ಚುನಿಟೀಸ್ ನಿಮ್ ಸಲುವಾಗಿ ತಂದಿದ್ದೀನಿ. ಸೊ ರೈಲ್ವೆ ಜಾಬ್ ಅಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಜಾಬು, ಅಲ್ಲಿ ನಿಮ್ಗೆ ಪರ್ಮನೆಂಟ್ ಜಾಬ್, ಹೌದಾ. ಸೊ ಸ್ಯಾಲ್ರಿ ಮಾತ್ರ ಅಬೌವ್ 50,000 ಇರುತ್ತೆ. ಸೊ ನಿಮ್ಗೆ ಯಾವ ತರ ಏನೇನು ಮಾಡ್ಬೇಕು ಅಂತೇಳಿ ಹೇಳ್ತೀನಿ. ವಿತೌಟ್ ಎಂಟ್ರೆನ್ಸ್ ಎಕ್ಸಾಮ್, ಅದನ್ನ ಅರ್ಥ ಮಾಡ್ಕೊಳ್ಳಿ. ಎಕ್ಸಾಮ್ ಕೂಡ ಇಲ್ಲ, CET ಎಕ್ಸಾಮ್ ಕೂಡ ಇಲ್ಲ. ನೀವು ಈಸಿಯಾಗಿ ಗೌರ್ಮೆಂಟ್ ಜಾಬ್ನ ತಗೋಬಹುದು ವಿತ್ ಪರ್ಸೆಂಟೇಜ್ ಇದ್ರೆ. ಈಗಲೇ ಹೇಳ್ತೀನಿ, ಪರ್ಸೆಂಟೇಜ್ ಇರಬೇಕು. SSLC ಮತ್ತು ಪ್ಲಸ್ ITI ಪರ್ಸೆಂಟೇಜ್ ಇದ್ರೆ ಮಿಸ್ ಮಾಡೋಕೆ ಹೋಗ್ಬೇಡಿ, ಅಪ್ಲೈ ಮಾಡಿ. 100% ಜಾಬ್ ಆಗುತ್ತೆ, ಹೌದಾ. ಸೊ ಪೋಸ್ಟ್ ನೇಮ್ ಬಂದ್ಬಿಟ್ಟು ಅಪ್ರೆಂಟಿಸಸ್ ಅಂತೇಳಿ. ಟೋಟಲ್ ಪೋಸ್ಟ್ ಬಂದ್ಬಿಟ್ಟು 2418 ಪೋಸ್ಟ್ ಇದಾವೆ. ಸೊ ಅಪ್ಲೈ ಮಾಡು ಆನ್ಲೈನ್ ಇರುತ್ತೆ. ಲಾಸ್ಟ್ ಡೇಟು 11 ಸೆಪ್ಟೆಂಬರ್ 2025, ಹೌದಾ. ಸೊ ಲಾಸ್ಟ್ ಡೇಟ್ ಇನ್ನೂ ಟೈಮ್ ಇದೆ, ಅಪ್ಲೈ ಮಾಡಿ, ಮಿಸ್ ಮಾಡಕ್ಕೆ ಹೋಗಿ. ಯಾರ್ಯಾರು ಅಪ್ಲೈ ಮಾಡ್ಬೋದಪ್ಪ ಅಂದ್ರೆ ಆಲ್ ಇಂಡಿಯಾ ಮೇಲ್ ಅಂಡ್ ಫಿಮೇಲ್ ಯಾರು ಬೇಕಾದ್ರೂ ಅಪ್ಲೈ ಮಾಡ್ಬೋದು, ಹೌದಾ. ಮಿನಿಮಮ್ ಏಜ್ ಬಂದ್ಬಿಟ್ಟು ಏಜ್ ಲಿಮಿಟ್ ಇದೆ. ಮಿನಿಮಮ್ ಏಜ್ 18 ಇರಬೇಕು, ಮ್ಯಾಕ್ಸಿಮಮ್ 24 ಇರಬೇಕು, ಹೌದಾ. ಸೊ ಇದು ಏಜ್ ಒಂದು ಸ್ವಲ್ಪ ಕ್ಯಾಲ್ಕುಲೇಷನ್ ಇದೆ, ಅವ್ರು ಕೊಟ್ಟಿದ್ದಾರೆ ನೋಟಿಫಿಕೇಶನ್ ಅಲ್ಲಿ. ಬೇಕಾದ್ರೆ ನೋಟಿಫಿಕೇಶನ್ ಲಿಂಕ್ ನಾ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಹೋಗ್ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. ಇಲ್ಲ ಅಂದ್ರೆ ನಂಗೆ ಅರ್ಥ ಆಗಿಲ್ಲ ಅಂದ್ರೆ ಸರ್ ನಾನು ಕಮೆಂಟ್ ಬಾಕ್ಸ್ ಅಲ್ಲಿ ಒಂದು ಕಮೆಂಟ್ ಹಾಕಿ, ಸರ್ ನಾನು ಫುಲ್ ಡೀಟೇಲ್ ವಿಡಿಯೋನ ಮಾಡಿ ಹಾಕಿ ಅಂತ. ನಾನು ಫುಲ್ ಡೀಟೇಲ್ ವಿಡಿಯೋನ ಮಾಡಿ ಹಾಕ್ತೀನಿ, ಹೌದಾ. ಸೊ ಅಪ್ಲಿಕೇಶನ್ ಫೀಸ್ ಬಂದ್ಬಿಟ್ಟು ಜನರಲ್ ಮತ್ತು OBC ಗೆ 100 ರೂಪೀಸ್ ಇದೆ. SC ST ಮತ್ತು PWD ಗೆ ನಿಲ್ ಇದೆ, 0 ರೂಪೀಸ್ ಇದೆ. ಪೇಮೆಂಟ್ ಮೋಡ್ ಯಾವ ತರ ಅಂದ್ರೆ ಆನ್ಲೈನ್ ಬೈ ಕ್ರೆಡಿಟ್ ಕಾರ್ಡ್ ಆರ್ ಡೆಬಿಟ್ ಕಾರ್ಡ್, ಹೌದಾ. ಸೆಲೆಕ್ಷನ್ ಪ್ರೊಸೆಸ್ ಬಂದ್ಬಿಟ್ಟು ಆನ್ ಮೆರಿಟ್ ಬೇಸಿಸ್, ಹೌದಾ. ನಿಮ್ದು ಮೆರಿಟ್ ಬೇಸ್ ಮೇಲೆ ಇರುತ್ತೆ, ಹೌದಾ. ಇಲ್ಲಿ ಹೇಳ್ತಾ ಇದೀನಿ, ಎಂಟ್ರೆನ್ಸ್ ಎಕ್ಸಾಮ್ ಇಲ್ಲ, ಮೆರಿಟ್ ಮಾತ್ರ ಇರುತ್ತೆ, ಹೌದಾ. ನಿಮ್ 10% PUC ITI ಪರ್ಸೆಂಟೇಜ್ ಏನಾದ್ರು ಇದ್ರೆ 100% ಜಾಬ್ ಗ್ಯಾರಂಟಿ ಅಂತಾನೆ ಅರ್ಥ, ಹೌದಾ. ಸೊ ಮೆರಿಟ್ ಅಲ್ಲಿ ಬರ್ಬೇಕಷ್ಟೇ, ಮೆರಿಟ್ ಅಲ್ಲಿ ಬಂದ್ರೆ ಮಾತ್ರ ಜಾಬ್ ಸಿಗುತ್ತೆ, ಹೌದಾ. ಇಲ್ಲಿ ಯಾವುದೇ ಲಂಚ್ ಗಿಂಚ ಯಾವ್ದು ನಡೆಯಲ್ಲ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ, ಈಗಲೇ ಹೇಳ್ತಾ ಇದೀನಿ, ಹೌದಾ. ಒಳ್ಳೆ ಜಾಬು, ಎಜುಕೇಶನ್ ಕ್ವಾಲಿಫಿಕೇಶನ್ SSLC ಪ್ಲಸ್ ITI ಆಗಿರ್ಬೇಕು, ಹೌದಾ. ಸೊ ಆಗಿದ್ರೆ ಅಪ್ಲೈ ಮಾಡ್ಕೊಳ್ಳಿ. ಇದೇ ತರ ಜಾಬ್ ಅಪರ್ಚುನಿಟಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ ಆಗಿದ್ರೆ ಫಾಲೋ ಮಾಡ್ಕೊಳ್ಳಿ. ಯಾರಿಗೆ ನೀಡ್ ಇರುತ್ತಲ್ಲ ಅವ್ರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.